ಮನೆ ಅನ್ನೋ ವಿಚಾರದಲ್ಲಿ 50 ಲಕ್ಷ 80 ಲಕ್ಷ 1 ಕೋಟಿ ಕೂಡ ನಾವು ಖರ್ಚು ಮಾಡ್ತೀವಿ. ಆದರೆ 500,000 ಉಳಿಸೋಕ್ಕೋಸ್ಕರ ನಾವು ಜೀವನ ಪೂರ್ತಿ ಪಶ್ಚಾತ್ತಾಪ ಪಡುವಂಥ ತಪ್ಪುಗಳು ಮಾಡ್ತೀವಿ. ಆಯುಷ್ಯ ಮತ್ತು ಸತ್ಯ. ನಿಮ್ಮ ಕನಸಿನ ಮನೆ 100 ವರ್ಷ ಗಟ್ಟಿಯಾಗಿರ್ಬೇಕಾ? ಅದನ್ನ ನಿರ್ಧರಿಸೋದು ನೀವು ಹಾಕೋ ಬರೀ ಸಿಮೆಂಟ್ ಅಲ್ಲ, ನೀವು ಬಳಸೋ ಮರಳು. ನೋಡೋಕೆ ಬರೀ ಧೂಳು ಅಥವಾ ಪುಡಿ ತರ ಕಾಣೋ ಈ ಮರಳು ನಿಮ್ಮ ಲಕ್ಷಾಂತರ ರೂಪಾಯಿಯ ಕಟ್ಟಡದ ನಿಜವಾದ ಬೆನ್ನೆಲುಬು. ನಿಮಗೆ ಗೊತ್ತಾ? ಮೋಸದಿಂದ ಎಚ್ಚರ. ಎಮ್ ಸ್ಯಾಂಡ್ ಹೆಸರಲ್ಲಿ ಬರೀ ಕ್ರಷರ್ ಡಸ್ಟ್ ಕೊಟ್ಟು ನಿಮಗೆ ಮೋಸ ಮಾಡ್ತಿದ್ದಾರಾ? ಕ್ವಾಲಿಟಿ ಚೆಕ್ ಮಾಡೋ ಆ ಸೀಕ್ರೆಟ್ ಟಿಪ್ಸ್ ಇಲ್ಲಿದೆ. ಮನೆ ಕಾಸ್ಟ್ ಅನ್ನೋದು ಸಿಮೆಂಟು ಅಥವಾ ಸ್ಟೀಲ್ ಮೇಲೆ ನಿರ್ಧಾರ ಮಾಡಲ್ಲ. ನಮ್ಮ ಮನೆ ಸ್ಟ್ರೆಂತು, ಲೈಫು, ಡ್ಯೂರಬಿಲಿಟಿ ಅದನ್ನು ನಿರ್ಧಾರ ಮಾಡುವಂಥ ಒಂದು ಮೆಟೀರಿಯಲ್ ಇದೆ, ಅದೇ ಸ್ಯಾಂಡ್. ಬಿರುಕುಗಳ ರಹಸ್ಯ. ಕಾಸ್ಟ್ಲಿ ಸಿಮೆಂಟ್, ಬ್ರಾಂಡೆಡ್ ಸ್ಟೀಲ್ ಬಳಸಿದ್ರು ಗೋಡೆಗಳಲ್ಲಿ ಬಿರುಕು ಬರ್ತಾ ಇದೆಯಾ? ಹಾಗಿದ್ರೆ ಕಾರಣ ಸಿಮೆಂಟ್ ಅಲ್ಲ, ನೀವು ಆರಿಸಿದ ಮರಳು. ಸಾಮಾನ್ಯ ತಪ್ಪು. ಮನೆ ಕಟ್ಟುವಾಗ ಪ್ರತಿಯೊಬ್ಬರೂ ಮಾಡುವ ಆ ಒಂದು ದೊಡ್ಡ ತಪ್ಪು ಮರಳು ಆಯ್ಕೆಯಲ್ಲೇ ಇರುತ್ತೆ. ಆ ತಪ್ಪು ನೀವು ಮಾಡಬೇಡಿ. ನೇರ ಸವಾಲು. ಮರಳು ಖರೀದಿಸುವ ಮುಂಚೆ ಈ 3 ವಿಷಯ ಚೆಕ್ ಮಾಡಲಿಲ್ಲ ಅಂದರೆ ನಿಮ್ಮ ಕಷ್ಟದ ಹಣನ ನೀರಲ್ಲಿ ಹೊಮ್ಮ ಮಾಡದಂತೆ. ನಿಮಿಷದ ಟೆಸ್ಟ್. ನಿಮ್ಮ ಮರಳಿನಲ್ಲಿ ಮಣ್ಣು ಮತ್ತು ಧೂಳು ಎಷ್ಟಿದೆ ಅಂತ ಜಸ್ಟ್ 1 ನಿಮಿಷದಲ್ಲಿ ಚೆಕ್ ಮಾಡುವುದು ಹೇಗೆ? ಈ ವಿಡಿಯೋ ನೋಡಿ ನಿರ್ಧರಿಸಿ. ಗೊಂದಲ ಮತ್ತು ಪರಿಹಾರ. ರಿವರ್ ಸ್ಯಾಂಡ್, ಎಮ್ ಸ್ಯಾಂಡ್ ಮತ್ತು ಕ್ರಷರ್ ಡಸ್ಟ್. ಇದರಲ್ಲಿ ನಿಮ್ಮ ಮನೆಯ ನಿಜವಾದ ಹೀರೋ ಯಾರು? ಈ ಸಣ್ಣ ಗೊಂದಲ ನಿಮ್ಮ ಲಕ್ಷಾಂತರ ರೂಪಾಯಿಗೆ ಕಲ್ಲಾಕ್ಬೋದು. ವಿಭಾಗಗಳ ರಹಸ್ಯ. ಪ್ಲಾಸ್ಟ್ರಿಂಗಿಗೆ ಒಂದೇ ಮರಳು, ಕಾಂಕ್ರೀಟ್ಗೆ ಇನ್ನೊಂದೇ ಮರಳು. ಒಂದೇ ಮರಳನ್ನ ಎಲ್ಲದಕ್ಕೂ ಬಳಸಿದ್ರೆ ಮುಂದೇನಾಗುತ್ತೆ ಗೊತ್ತಾ? ರಿವರ್ ಸ್ಯಾಂಡ್ ವರ್ಸಸ್ ಎಮ್ ಸ್ಯಾಂಡ್. ನದಿಯ ಮರಳು ಸಿಗೋದು ತುಂಬಾನೇ ಕಷ್ಟ. ಎಮ್ ಸ್ಯಾಂಡ್ನ ನಂಬೋದು ಹೇಗೆ? ನಿಮ್ಮ ಮನೆಗೆ ಸೂಟ್ ಆಗೋ ಸರಿಯಾದ ಮರಳು ಯಾವುದು? ಈ ವಿಡಿಯೋದಲ್ಲಿ ತಿಳ್ಕೊಳ್ಳಿ. ಸ್ನೇಹಿತರೆ, ಒಂದು ಅತ್ಯಂತ ಆಶ್ಚರ್ಯವಾದ ವಿಚಾರ ಏನು ಅಂತಂದರೆ 90% ಜನ ಸ್ಯಾಂಡ್ ಖರೀದಿ ಮಾಡಬೇಕಾದ್ರೆ ಒಂದು ದೊಡ್ಡ ತಪ್ಪು ಮಾಡ್ತಾರೆ. ಟ್ರಕ್ ನೋಡಿ ಖರೀದಿ ಮಾಡ್ತಾರೆ, ರೇಟನ್ನು ನೋಡಿ ಖರೀದಿ ಮಾಡ್ತಾರೆ, ಆದರೆ ಕ್ವಾಲಿಟಿ ಮಾತ್ರ ಚೆಕ್ ಮಾಡೋದೇ ಇಲ್ಲ. ಇವತ್ತು ನಾನು ರಿವರ್ ಸ್ಯಾಂಡ್ ಆಗ್ಬೋದು, ಎಮ್ ಸ್ಯಾಂಡ್ ಆಗ್ಬೋದು, ಕ್ರಷರ್ ಸ್ಯಾಂಡ್ ಆಗ್ಬೋದು, ಅದರಲ್ಲಿ ಸಿಂಗಲ್ ವಾಶು, ಡಬ್ಬಲ್ ವಾಶು, ಇವು ಯಾವ್ಯಾವ ಸ್ಯಾಂಡು ಹೇಗಿದೆ, ಈ ಥರ ವ್ಯತ್ಯಾಸಗಳೇನೇನು ಎಲ್ಲವನ್ನೂ ಹೇಳ್ತೀವಿ. ಈ ವಿಡಿಯೋ ಮುಗಿಯೋಷ್ಟರೊಳಗಡೆ ಸ್ಯಾಂಡ್ ಬಗ್ಗೆ ನಿಮಗೆ ಇರುವಂತಹ ಕನ್ಫ್ಯೂಷನ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವನಾಚೇತನ್, ಸಿವಿಲ್ ಇಂಜಿನಿಯರ್. ಕಮಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ಯಾಂಡ್ ಅಂತಂದರೆ ಏನು? ಮೊದಲಿಗೆ ನಾವು ಇದರ ಬೇಸಿಕ್ ವಿಚಾರ ತಿಳ್ಕೊಳ್ಳೋಣ. ಸ್ಯಾಂಡ್ ಅಂತಂದರೆ ಸಣ್ಣ ಸಣ್ಣ ಸ್ಟೋನ್ ಪಾರ್ಟಿಕಲ್ ಅಂತ ಹೇಳ್ತೀವಿ. ಇದನ್ನು ಮೇಯ್ನ್ಲಿ ಕಾಂಕ್ರೀಟು, ಬ್ರಿಕ್ ವರ್ಕು, ಪ್ಲಾಸ್ಟಿಂಗು, ಫ್ಲೋರಿಂಗು, ಹೀಗೆ ಕನ್ಸ್ಟ್ರಕ್ಷನ್ ಎಲ್ಲ ಕೆಲಸಗಳನ್ನು ಬಳಸ್ತೀವಿ. ಒಳ್ಳೆ ಸ್ಯಾಂಡ್ ಯಾವಾಗಲೂ ಮನೆಗೆ ಸ್ಟ್ರೆಂತ್ ಹೆಚ್ಚಿಸುತ್ತೆ. ಅದೇ ಕೆಟ್ಟ ಸ್ಯಾಂಡ್ ಆದರೆ ಕನ್ಸ್ಟ್ರಕ್ಷನ್ ಲೈಫನ್ನು ಕಡಿಮೆ ಮಾಡುತ್ತೆ. ಅದಕ್ಕೆ ಸ್ಯಾಂಡ್ ಸೆಲೆಕ್ಷನ್ನು ತುಂಬ ಇಂಪಾರ್ಟೆಂಟು. ಸ್ನೇಹಿತರೆ, ಸ್ಯಾಂಡ್ಗಳಲ್ಲಿ ಯಾವ್ಯಾವ ವಿಧಗಳಿದೆ? ಮೊದಲನೇದಾಗಿ ಬರುವಂಥದ್ದೇ ರಿವರ್ ಸ್ಯಾಂಡ್. ನೀವು ಎಲ್ಲ ನೋಡಿರುವಂಥದ್ದು. ಇದು ನದಿ ಪ್ರದೇಶಗಳಿಂದ ನ್ಯಾಚುರಲ್ ಆಗಿ ಸಿಗುವಂತಹ ಸ್ಯಾಂಡು. ಇದನ್ನು ವರ್ಷಗಳಿಂದ ಕನ್ಸ್ಟ್ರಕ್ಷನ್ನಲ್ಲಿ ಬಳಸ್ತಾನೆ ಬರ್ತಾ ಇದ್ದೀವಿ. ರಿವರ್ ಸ್ಯಾಂಡ್ನ ಮೆರಿಟ್ಸ್ಗಳೇನೇನು ಅಂತಂದರೆ, ಇದು ನ್ಯಾಚುರಲ್ ಸ್ಮೂತ್ ಟೆಕ್ಸ್ಚರ್ ಹೊಂದಿರುತ್ತೆ. ಪ್ಲಾಸ್ಟಿಂಗು ತುಂಬ ಚೆನ್ನಾಗಿ ಬರುತ್ತೆ. ವರ್ಕಬಿಲಿಟಿ ತುಂಬ ಗುಡ್. ಇದರ ಫಿನಿಶಿಂಗು ತುಂಬ ಸ್ಮೂತ್ ಆಗಿರುತ್ತೆ. ಇದರ ಡಿಮೆರಿಟ್ಸ್ಗಳು ಏನೇನು ಅಂತಂದರೆ, ಇದರ ಕ್ವಾಲಿಟಿ ಯೂನಿಫಾರ್ಮ್ ಇರೋದಿಲ್ಲ. ಕೆಲವೊಮ್ಮೆ ಬಟ್ ಅದೇ ಸಿಲ್ಟ್ ಕಂಟೆಂಟ್ ಅದು ತುಂಬ ಜಾಸ್ತಿ ಇರುತ್ತೆ. ಪ್ರೈಸು ತುಂಬ ಜಾಸ್ತಿ ಕೂಡ. ಅವೈಲಬಿಲಿಟಿ ತುಂಬ ಕಡಿಮೆ. ಯಾಕೆ ಅಂತಂದರೆ ಇಲ್ಲಿಗಲ್ ಮೈನಿಂಗ್ ಇಶ್ಯೂಸು ತುಂಬ ನಮ್ಮನ್ನು ಕಾಡ್ತಾ ಇದೆ. ಇದರ ಬೆಸ್ಟ್ ಯೂಸೇಜ್ ಏನು ಅಂತಂದರೆ ಪ್ಲಾಸ್ಟಿಂಗು, ಮೇಸನ್ರಿ ವರ್ಕು, ಪ್ರೀಮಿಯಂ ಫಿನಿಶಿಂಗ್, ಇದು ಎಲ್ಲ ಕಡೆ ತುಂಬ ಉಪಯೋಗ ಆಗುತ್ತೆ. ನಂತರ ಒಂದು ಸ್ಯಾಂಡೇ ಎಮ್ ಸ್ಯಾಂಡ್, ಮ್ಯಾನುಫ್ಯಾಕ್ಚರಿಂಗ್ ಸ್ಯಾಂಡ್ ಅಂತ ಹೇಳ್ತೀವಿ. ಇದು ಫ್ಯಾಕ್ಟ್ರಿನಲ್ಲಿ ದೊಡ್ಡ ದೊಡ್ಡ ಬಂಡೆಗಳನ್ನು ಕ್ರಷ್ ಮಾಡಿ ಮೆಷಿನ್ ಮೂಲಕ ತಯಾರಿಸಿ ಮಾಡುವಂತಹ ಸ್ಯಾಂಡ್ ಇದೆ. ಇದರ ಮೆರಿಟ್ಸ್ ಏನೇನು ಅಂತಂದರೆ, ಇದು ಕನ್ಸಿಸ್ಟೆನ್ಸ್ ಕ್ವಾಲಿಟಿ ಹೊಂದಿರುತ್ತೆ, ಸ್ಟ್ರಾಂಗ್ ಕಾಂಕ್ರೀಟ್ಗೆ ಉತ್ತಮವಾಗಿರುತ್ತೆ, ಡಸ್ಟ್ ಕಂಟ್ರೋಲ್ ಮಾಡಿರ್ತಾರೆ, ಈಸಿಲಿ ಅವೈಲಬಿಲಿಟಿ ಸಿಗುತ್ತೆ ನಿಮಗೆ. ಕಾಸ್ಟ್ ವೈಸ್ ಅಂತ ಬಂದಾಗ ರಿವರ್ ಸ್ಯಾಂಡ್ಗಿಂತ ಎಕನಾಮಿಕಲ್ ಆಗಿರುತ್ತೆ. ಈ ಸ್ಯಾಂಡ್ನ ಡಿಮೆರಿಟ್ಸ್ ಏನೇನು ಅಂತಂದರೆ, ಇದರ ಕ್ವಾಲಿಟಿ ಫ್ಯಾಕ್ಟ್ರಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಚೀಪ್ ಕ್ವಾಲಿಟಿ ತೊಗೊಂಡ್ರೆ ಡಸ್ಟು ತುಂಬ ಜಾಸ್ತಿ ಇರುತ್ತೆ. ಪ್ರಾಪರ್ ವಾಷಿಂಗ್ ಇಲ್ಲ ಅಂತಂದರೆ ಸ್ಟ್ರೆಂತು ಕಡಿಮೆ ಕೂಡ ಆಗಬಹುದು. ಇದರ ಬೆಸ್ಟ್ ಯೂಸೇಜ್ ಏನೇನು ಅಂತಂದರೆ RCC ವರ್ಕು, ಸ್ಲ್ಯಾಬ್ಸು, ಬೀಮು, ಕಾಲಮ್, ಇನ್ನಿತರ ಕಾಂಕ್ರೀಟ್ ಕೆಲಸಗಳಿಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ. ನಂತರ ಬರೋದು ವಿಚಾರವೇ ಕ್ರಷರ್ ಸ್ಯಾಂಡ್ ಅಂತ ಹೇಳ್ತೀವಿ. ಇದು ಕೂಡ ಸ್ಟೋನ್ ಕ್ರಷ್ ಮಾಡಿ ಮಾಡುವಂತಹ ಸ್ಯಾಂಡ್. ಆದರೆ ಎಮ್ ಸ್ಯಾಂಡ್ಗಿಂತ ಕ್ವಾಲಿಟಿ ವೇರಿಯೇಷನ್ ಜಾಸ್ತಿ ಇರುತ್ತೆ. ಇದರಲ್ಲಿ 2 ಟೈಪ್ ಇರುತ್ತೆ. ಯಾವುದು ಅಂತಂದರೆ ಒಂದು ಸಿಂಗಲ್ ವಾಶ್, ಮತ್ತೊಂದು ಡಬಲ್ ವಾಶ್ ಅಂತ ಹೇಳ್ತೀವಿ. ಸಿಂಗಲ್ ವಾಶ್ ಸ್ಯಾಂಡು ಒಮ್ಮೆ ಮಾತ್ರ ವಾಶ್ ಮಾಡಿರುವಂತಹ ಸ್ಯಾಂಡು. ಇದರ ಮೆರಿಟ್ಸ್ ಏನು ಅಂತಂದರೆ ಚೀಪಾಗಿರುತ್ತೆ, ಈಸಿಲಿ ಅವೈಲಬಿಲಿಟಿ ಇರುತ್ತೆ. ಇದರ ಬ್ಯಾಡ್ ಏನು ಅಂತಂದರೆ ಡಸ್ಟು ತುಂಬ ಜಾಸ್ತಿ ಇರುತ್ತೆ, ಮಡ್ ಪಾರ್ಟಿಕಲ್ಸ್ ಕೂಡ ಇರುತ್ತೆ,
ಕಾಂಕ್ರೀಟ್ ಸ್ಟ್ರೆಂತ್ ಮೇಲೆ ಎಫೆಕ್ಟ್ ಆಗಬಹುದು. ಮುಂದೆ ಪ್ಲಾಸ್ಟಿಕ್ ಕ್ರ್ಯಾಕ್ಸ್ ಬರಬಹುದು. ನಂತರ ಡಬಲ್ ವಾಶ್ ಸ್ಯಾಂಡ್ ಅಂತ ಹೇಳ್ತೀವಿ. ಇದನ್ನು 2 ಬಾರಿ ವಾಶ್ ಮಾಡಿ ಕ್ಲೀನ್ ಮಾಡಿರುವಂತಹ ಸ್ಯಾಂಡ್. ಇದರ ಮೆರಿಟ್ಸ್ ಏನು ಅಂತಂದರೆ ಡಸ್ಟು ತುಂಬ ಕಡಿಮೆ ಇರುತ್ತೆ, ಬೆಟರ್ ಬಾಂಡಿಂಗ್ ಇರುತ್ತೆ, ಗುಡ್ ಫಿನಿಶಿಂಗ್ ಇರುತ್ತೆ, ಕಾಂಕ್ರೀಟ್ ಸ್ಟ್ರಾಂಗ್ ಆಗುವಲ್ಲಿ ಇದ್ರದ್ದು ಕೈಚಳಕ ಜಾಸ್ತಿ ಇರುತ್ತೆ. ಇದರ ಬ್ಯಾಡ್ ಏನು ಅಂದರೆ ರೇಟ್ ಸ್ವಲ್ಪ ಜಾಸ್ತಿ ಇದೆ, ಆದರೆ ಲಾಂಗ್ ಟರ್ಮ್ ಕ್ವಾಲಿಟಿಗೆ ಇದು ಬೆಟರ್ ಆಪ್ಷನ್ ಅಂತ ಹೇಳ್ತಿದ್ದೆ. ಸ್ನೇಹಿತರೆ, ನಾವು ಸ್ಯಾಂಡನ್ನು ಬಳಸಬೇಕಾದ್ರೆ ಯಾವ್ಯಾವ ಕೆಲಸಕ್ಕೆ ಯಾವ್ಯಾವ ಸ್ಯಾಂಡ್ ಇಂಪಾರ್ಟೆಂಟ್ ಅಂತಂದರೆ, ಈ ಕಾಂಕ್ರೀಟು RCC ವರ್ಕು, ಕಾಲಮ್ಮು, ಬೀಮು, ಸ್ಲ್ಯಾಬ್ ಅಂತ ಬಂದಾಗ ಗುಡ್ ಕ್ವಾಲಿಟಿ ಎಮ್ ಸ್ಯಾಂಡ್ ಅಥವಾ ಡಬಲ್ ವಾಶ್ಡ್ ಕ್ರಷರ್ ಸ್ಯಾಂಡನ್ನು ಬಳಸ್ಬೋದು. ಬ್ರಿಕ್ ವರ್ಕ್, ಈ ಬ್ರಿಕ್ ವರ್ಕ್ಗೆ ಮೀಡಿಯಮ್ ಟೆಕ್ಸ್ಚರ್ ಸ್ಯಾಂಡ್ ಬಳಸೋದ್ರೆ ತುಂಬ ಒಳ್ಳೆಯದು. ನಾವು ಎಮ್ ಸ್ಯಾಂಡ್ ಕೂಡ ಯೂಸ್ ಮಾಡ್ಬೋದು. ಸ್ಮೂತ್ ಫಿನಿಶಿಂಗ್ ಬೇಕು ಅಂತಂದರೆ ರಿವರ್ ಸ್ಯಾಂಡ್ ಅಥವಾ ಪ್ಲಾಸ್ಟಿಕ್ ಎಮ್ ಸ್ಯಾಂಡ್ ಕೂಡ ಬಳಸ್ಬೋದು. ನಾವು ಫ್ಲೋರಿಂಗ್ ಮಾಡಬೇಕಾದ್ರೆ ಟೈಲ್ಸ್ ಕೆಳಗಡೆ ಹಾಕುವಂತಹ ಸಿಮೆಂಟ್ ಮಾರ್ಟರ್ ಅಂತ ಏನು ಹೇಳ್ತೀವಿ, ಅದಕ್ಕೆ ನಾರ್ಮಲ್ ಕ್ರಷರ್ ಸ್ಯಾಂಡನ್ನೇ ಯೂಸ್ ಮಾಡ್ಬೋದು. ಸ್ನೇಹಿತರೆ, ನಾವಿಲ್ಲಿ ಗುಡ್ ಸ್ಯಾಂಡ್ ಅಂತ ಗುರುತಿಸೋದು ಹೇಗೆ ಅಂತಂದರೆ, ಮೊದಲನೇದಾಗಿ ಅದ್ರ ಕಲರ್ ಚೆಕ್ ಮಾಡ್ಬೋದು. ತುಂಬ ಡಾರ್ಕ್ ಅಥವಾ ಕ್ಲೇ ಕಲರ್ ಇತ್ತು ಅಂತಂದರೆ ಕೇರ್ಫುಲ್ ಆಗಿರಬೇಕಾಗುತ್ತೆ. ಹ್ಯಾಂಡ್ ಟೆಸ್ಟ್ ಅಂತ ಹೇಳ್ತೀವಿ, ಅದು ಕೈನಲ್ಲಿ ಹಿಡಿದಾಗ ಡಸ್ಟ್ ತುಂಬ ಬಂದರೆ ಕ್ವಾಲಿಟಿ ವೀಕ್ ಆಗಿದೆ ಅಂತ ಅರ್ಥ. ನಂತರ ವಾಟರ್ ಟೆಸ್ಟ್ ಅಂತ ಹೇಳ್ತೀವಿ. ಒಂದು ಬಾಟಲ್ನಲ್ಲಿ ಸ್ಯಾಂಡು ಮತ್ತು ವಾಟರ್ ಎರಡೂ ಮಿಕ್ಸ್ ಮಾಡಿ ನೋಡಿದಾಗ ಮಡ್ ಲೇಯರ್ಸ್ ಜಾಸ್ತಿ ಬಂದರೆ ಕ್ವಾಲಿಟಿ ಸ್ವಲ್ಪ ಬ್ಯಾಡ್ ಆಗಿದೆ ಅಂತ ಅರ್ಥ. ಸ್ಮೆಲ್ ಟೆಸ್ಟ್ ಅಂತ ಹೇಳ್ತಾರೆ, ಅದರಲ್ಲಿ ಕೆಮಿಕಲ್ ಸ್ಮೆಲ್ ಬಂದರೆ ಸಾಧ್ಯವಾದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ. ಆಮೇಲೆ ಪಾರ್ಟಿಕಲ್ ಸೈಜ್ ಅಂತ ಹೇಳ್ತೀವಿ. ಯೂನಿಫಾರ್ಮ್ ಪಾರ್ಟಿಕಲ್ ಇದ್ದರೆ ಕ್ವಾಲಿಟಿ ತುಂಬ ಉತ್ತಮವಾಗಿರುತ್ತೆ. ಇಲ್ಲಿ ಮಾರ್ಕೆಟ್ನಲ್ಲಿ ನಡೆಯುವಂಥ ಕಾಮನ್ ಮಿಸ್ಟೇಕ್ಸ್ ಏನು, ತುಂಬ ಜನ ಮಾಡೋದು ತಪ್ಪುಗಳು ಏನೇನಿದೆ ಅಂತಂದರೆ, ಚೀಪ್ ರೇಟ್ ನೋಡಿ ಸ್ಯಾಂಡನ್ನು ಪರ್ಚೇಸ್ ಮಾಡ್ತಾರೆ. ಆದರೆ ಚೀಪ್ ಸ್ಯಾಂಡಿಂದ ಫ್ಯೂಚರ್ನಲ್ಲಿ ವಾಲ್ ಕ್ರ್ಯಾಕ್ ಬರುತ್ತೆ, ವಾಟರ್ ಸೀಪೇಜ್ ಆಗುತ್ತೆ, ಪ್ಲಾಸ್ಟರ್ ಪೀಲ್ ಆಗುತ್ತೆ, ಟೈಲ್ಸ್ ಪ್ರಾಬ್ಲಮ್ ಉಂಟಾಗುತ್ತೆ, ಸ್ಟ್ರಕ್ಚರ್ ಕೂಡ ವೀಕ್ನೆಸ್ ಉಂಟಾಗುತ್ತೆ. ಈ ರೀತಿ ಸಮಸ್ಯೆ ಖಂಡಿತ ನೀವು ಕಾಣ್ತೀರಾ. ಕನ್ಸ್ಟ್ರಕ್ಷನ್ನಲ್ಲಿ ಯಾವಾಗಲೂ ಸ್ಯಾಂಡ್ನಲ್ಲಿ ಅಮೌಂಟನ್ನು ಸೇವ್ ಮಾಡಿದ್ರೆ ಲೇಟರ್ ರಿಪೇರಿಗೆ ನೀವು ತುಂಬ ಹಣನ ಖರ್ಚು ಮಾಡಬೇಕಾಗುತ್ತೆ. ನಿಮಗೆ ನನ್ನ ಪರ್ಸನಲ್ ಸಜೆಷನ್ ಏನು ಅಂತಂದರೆ, RCC ವರ್ಕ್ಗೆ ಗುಡ್ ಕ್ವಾಲಿಟಿ ಡಬಲ್ ವಾಶ್ ಸ್ಯಾಂಡನ್ನು ಬಳಸಿ. ಪ್ಲಾಸ್ಟಿಂಗ್ ಅಂತ ಬಂದರೆ ಸ್ಮೂತ್ ಪ್ಲಾಸ್ಟಿಂಗ್ ಸ್ಯಾಂಡನ್ನೇ ಬಳಸಿ. ಗೊತ್ತಿಗೆ ಇರುವಂತಹ ಚೀಪ್ ಸ್ಯಾಂಡನ್ನು ಬಳಸೋದಕ್ಕೆ ಹೋಗಬೇಡಿ. ಯಾವಾಗಲೂ ಈ ಟ್ರಸ್ಟೆಡ್ ಸಪ್ಲೈಯರ್ ಇರ್ತಾರಲ್ಲ, ಅವ್ರ ಕಡೆಯಿಂದನೇ ಸ್ಯಾಂಡನ್ನು ಪರ್ಚೇಸ್ ಮಾಡಿ. ನಿಮಗೆ ಕೆಲವೊಂದು ಕಡೆ ಮಾತುಗಳು ಏನು ಅಂತಂದರೆ, ಮನೆ ಕಟ್ಟೋದು ಜೀವನದಲ್ಲಿ ಒಮ್ಮೆ ಮಾತ್ರ ಅಥವಾ 2 ಬಾರಿನೂ ಕೂಡ ಆಗಬಹುದು. ಆದರೆ ನಾವು ತಗೊಳ್ಳುವಂತಹ ಮೆಟೀರಿಯಲ್ ಡಿಸಿಷನ್ ಇರುತ್ತಲ್ಲ, ಅದು ಮನೆಯ ಫ್ಯೂಚರನ್ನು ಡಿಸೈಡ್ ಮಾಡುತ್ತೆ. ಟೈಲ್ಸು, ಪೇಂಟು, ಇಂಟೀರಿಯರ್ಸ್ ನಂತರ ಚೇಂಜ್ ಕೂಡ ಮಾಡ್ಬೋದು. ಆದರೆ ಫೌಂಡೇಶನ್ನು, ಕಾಂಕ್ರೀಟ್ ಕ್ವಾಲಿಟಿ ಒನ್ಸ್ ಮಿಸ್ಟೇಕ್ ಅಂತ ಆದರೆ ಲೇಟರ್ ಕರೆಕ್ಟ್ ಮಾಡೋದು ತುಂಬ ಡಿಫಿಕಲ್ಟ್ ಆಗಿರುತ್ತೆ. ಅದಕ್ಕೆ ಸ್ಯಾಂಡ್ ಸೆಲೆಕ್ಷನ್ ಅನ್ನೋದು ಸಣ್ಣ ವಿಚಾರ ಅಲ್ಲವೇ ಅಲ್ಲ. ಸ್ಮಾರ್ಟ್ ಡಿಸಿಷನ್ ತೊಗೊಳ್ಳಿ, ಕ್ವಾಲಿಟಿನ ಚೂಸ್ ಮಾಡಿ, ಸ್ಟ್ರಾಂಗ್ ಹೋಮ್ ನಿಮ್ದು ಹಾಕಿಸ್ಕೊಳ್ಳಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ನಿಮಗೆ ಇನ್ನೂ ಸ್ಯಾಂಡ್ ಬಗ್ಗೆ ಏನಾದ್ರು ತುಂಬ ಡೌಟ್ಸ್ ಅಂತಿತ್ತು ಅಂತಂದರೆ, ಮಾಹಿತಿ ಬೇಕು ಅಂತ ಅನಿಸಿದ್ರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಅದ್ರ ಬಗ್ಗೆ ಪೂರ್ತಿಯಾದ ವಿವರಗಳನ್ನ ನಾನು ತಿಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ಮನೆ ಕಟ್ಟೋ ವಿಚಾರ ಆಗಿರಲಿ, ಪ್ಲ್ಯಾನ್ಗಳ ವಿಚಾರ ಆಗಿರಲಿ, ಯಾವುದೇ ವಿಚಾರ ಆದರೂ ನಮ್ಮ ಕಮಲ್ ಆರ್ಟ್ಸ್ನ ಸಂಪರ್ಕಿಸಿ. ನಮ್ಮ ಕಡೆಯಿಂದ ನಿಮಗೆ ಉತ್ತಮವಾದ ಮಾಹಿತಿ ಮತ್ತು ಕನ್ಸ್ಟ್ರಕ್ಷನ್ ಬಗ್ಗೆ ಬೇಕಾದಂತಹ ಪ್ರತಿಯೊಂದು ಸಲಹೆಗಳು ನಿಮಗೆ ಸಿಗುತ್ತೆ. ನಾನು ನಿಮ್ಮ ವನಾಚೇತನ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉತ್ತಮ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.